ಇನ್ನು ನಟ ದರ್ಶನ್ ಪರಪ್ಪನ ಅಗ್ರಹಾರದ ಪಾಲಾಗಿ 19 ದಿನ ಕಳೆದಿದೆ. ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ ಅಂತಿರುವಂತಹ ದರ್ಶನ್ರನ್ನ ಇವತ್ತು ಕುಟುಂಬಸ್ಥರು ಭೇಟಿಯಾಗಿದ್ದಾರೆ. ಮತ್ತೊಂದು ಕಡೆ ಮನೆ ಊಟ ಕೇಳಿದ್ದಂತ ರಿಟ್ ಅರ್ಜಿಯ ವಿಚಾರಣೆ ಕೂಡ ಇವತ್ತು ನಡೆದಿದೆ. ಸದ್ಯಕ್ಕಂತೂ ದರ್ಶನ್ ಅವರಿಗೆ ಮನೆ ಊಟ ಜೊತೆಗೆ ಅವ್ರು ಕೇಳಿದಂತ ಕೆಲ ಸವಲತ್ತೇನಿತ್ತು ಅದು ಸಿಗೋದು ಡೌಟೇ ಆಗಿದೆ. ಯಾಕೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಜೈಲಿನಲ್ಲಿ ದರ್ಶನ್ ಭೇಟಿ ಮಾಡಿದ ಪತ್ನಿ ಮಗ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿ 19 ದಿನಗಳೇ ಕಳೆದಿವೆ. ಕಾಡು ಮೇಡು ಸಿನಿಮಾ ಅಂತಿದ್ದ ದಾಸ ಜೈಲಿನಲ್ಲಿ ಒಂಟಿಯಾಗಿ ಕಾಲ ಕಳೆಯುವಂತಾಗಿದೆ. ಹೀಗಿರುವಾಗಲೇ ದರ್ಶನ್ ಮನೆಯವರು ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ರು. ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್ ಹಾಗೂ ಅಕ್ಕನ ಮಗ ಚಂದ್ರಕುಮಾರ್ ಜೈಲಿಗೆ ಆಗಮಿಸಿದ್ರು. ಕೆಲ ಕಾಲ ದರ್ಶನ್ ಜೊತೆಗೆ ಮಾತನಾಡಿ ವಾಪಸ್ ತೆರಳಿದ್ರು. ದರ್ಶನ್ಗಾಗಿ ಕ್ರೇಟ್ ತುಂಬಾ ಸ್ನಾಕ್ಸ್ ತಂದಿದ್ದ ಕಾರು ಚಾಲಕ. ಇನ್ನು ದರ್ಶನ್ಗಾಗಿ ಕಾರು ಚಾಲಕ ಕ್ರೇಟ್ ತುಂಬಾ ಸ್ನಾಕ್ಸ್ ತಂದಿದ್ರು. ಆದ್ರೆ ಸೆಂಟ್ರಲ್ ಜೈಲಿನೊಳಗೆ ಸ್ನಾಕ್ಸ್ಗೆ ಅವಕಾಶ ಇಲ್ಲದಿರುವುದಕ್ಕೆ ಪೊಲೀಸರು ಎಲ್ಲವನ್ನ ವಾಪಸ್ ಕಳುಹಿಸಿದ್ರು. ಹಣ್ಣು ಹಾಗೂ ಬಟ್ಟೆ ಮಾತ್ರ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಟರು. ದರ್ಶನ್ ಮಾತ್ರವಲ್ಲದೆ ಪ್ರಕರಣದ A12 ಆರೋಪಿ ಲಕ್ಷ್ಮಣ್ ಮನೆಯವರು ಕೂಡ ಜೈಲಿಗೆ ಬಂದಿದ್ರು. ಲಕ್ಷ್ಮಣ್ಣೊಂದಿಗೆ ಮಾತುಕತೆ ನಡೆಸಿದ ಬಳಿಕ ಆರೋಪಿಯ ತಾಯಿ, ಪತ್ನಿ ಹಾಗೂ ಮಗ ವಾಪಸ್ ಹೋದರು. ದರ್ಶನ್ ರಿಟ್ ಅರ್ಜಿ ವಿಚಾರಣೆ ಜುಲೈ 18ಕ್ಕೆ ಮುಂದೂಡಿಕೆ. ಜೈಲೂಟ ಒಗ್ಗಿಕೊಳ್ತಿಲ್ಲ, ನಿದ್ದೆ ಬರ್ತಿಲ್ಲ ಅಂತ ದರ್ಶನ್ ವಿಲ ಒದ್ದಾಡುತ್ತಿದ್ದಾರೆ. ಇದೇ ಕಾರಣಕ್ಕೆ ಮನೆಯ ಊಟ ಕಳುಹಿಸಬೇಕು, ಹಾಸಿಗೆ ಹಾಗೂ ಪುಸ್ತಕ ನೀಡಬೇಕೆಂದು ರಿಟ್ ಅರ್ಜಿ ಸಲ್ಲಿಸಿತು. ಈ ವಿಚಾರಣೆ ಕೈಗೆತ್ತಿಕೊಂಡ ಹೈಕೋರ್ಟ್ ಜುಲೈ 18ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಇದಕ್ಕೂ ಮೊದಲು ದರ್ಶನ್ ಪರ ವಕೀಲ KN ಫಣೀಂದ್ರ ವಾದ ಆಲಿಸಿ ಕೆಲ ಪ್ರಶ್ನೆಗಳನ್ನ ಕೇಳಿದೆ. ಎಲ್ಲಾ ಪ್ರಕರಣಗಳಂತೆ ಇದನ್ನು ಪರಿಗಣಿಸುವುದಾಗಿ ಹೇಳಿ ತನಿಖಾಧಿಕಾರಿಗಳು ಜೈಲಾಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಿದೆ. ಒಂದ್ ಕಡೆ ದರ್ಶನ್ ವಿಲ ಅಂತಿದ್ರೆ ಮತ್ತೊಂದ್ ಕಡೆ ಅಭಿಮಾನಿಗಳು ಆರೋಪಿ ದರ್ಶನ್ಗಾಗಿ ಹರಕೆ ಹೊತ್ತಿಕೊಳ್ತಿದ್ದಾರೆ. ಮೈಸೂರಿನಲ್ಲೊಬ್ಬ ಅಭಿಮಾನಿ ದರ್ಶನ್ ಬಿಡುಗಡೆಯಾಗುವವರೆಗೂ ಚಪ್ಪಲಿ ಧರಿಸೋದಿಲ್ಲ ಅಂತ ಶಪಥ ಮಾಡಿದ್ದಾನೆ. ಆನೇಕಲ್ ರಾಮು ಜೊತೆ ರಮೇಶ್, TV9 ಬೆಂಗಳೂರು.